ಪದತ್ಯಾಗಕ್ಕೂ ಮುನ್ನ ಅಹಿಂದಕ್ಕೆ ಸಿದ್ದರಾಮಯ್ಯ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಕುರುಬ ಸೇರಿ ಅಹಿಂದ ಸಮುದಾಯಗಳಿಗೆ ಅನುದಾನವನ್ನ ಕೊಡಲಾಗಿದೆ. 155 ವಿವಿಧ ಸಂಸ್ಥೆಗಳಿಗೆ ಭರ್ಜರಿ ಅನುದಾನವನ್ನ ಮಂಜೂರು ಮಾಡಲಾಗಿದೆ. ಪದತ್ಯಾಗಕ್ಕೂ ಮುನ್ನ ಸಿದ್ದರಾಮಯ್ಯನವರು ಗಿಫ್ಟ್ ಕೊಟ್ಟಿದ್ದಾರೆ, ಸಹಿ ಹಾಕಿದ್ದಾರೆ. ಅನುದಾನ ಕೊಡುವ ಮುಖಾಂತರ ಗಿಫ್ಟ್ ಇದು. ಕುರುಬ ಸೇರಿದಂತೆ ಅಹಿಂದ ವರ್ಗಕ್ಕೆ ಅನುದಾನ. ನ್ಯೂಸ್ 18ಗೆ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಆದಂತ ದಾಖಲೆಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುದಾನವನ್ನ ಕೊಡಲಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುದಾನ ಕೊಡಲಾಗಿದೆ. ಡಿಕೆಶಿ ಸಿಎಂ ಆಗುವ ಒಂದು ದಿನ ಮೊದಲು ಅನುದಾನವನ್ನ ರಿಲೀಸ್ ಮಾಡಲಾಗಿದೆ. 155 ವಿವಿಧ ಸಂಸ್ಥೆಗಳಿಗೆ 71.85 ಕೋಟಿ ಅನುದಾನವನ್ನ ಕೊಡಲಾಗಿದೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಅನುದಾನ. ಹಾಗೆ ಗದಗ್ನ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೆ 50 ಲಕ್ಷ ಅನುದಾನವನ್ನ ಕೊಡಲಾಗಿದೆ. ಸಿದ್ದರಾಮಯ್ಯನವರ ಪುತ್ರ, ಅವರ ಪುತ್ರನ ಹೆಸರಿನಲ್ಲಿರುವಂತಹ ಟ್ರಸ್ಟ್ಗೂ ಕೂಡ 50 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಮಂಜೂರಾದ ಅನುದಾನದ ಪೈಕಿ 89 ಸಂಸ್ಥೆಗಳು ಒಂದೇ ಸಮುದಾಯಕ್ಕೆ ಸೇರಿವೆ. ಹಿಂದುಳಿದ ವರ್ಗಗಳ ಸಮುದಾಯಗಳ ಪಟ್ಟಿಯಲ್ಲಿವೆ 1000ಕ್ಕೂ ಹೆಚ್ಚು ಜಾತಿಗಳು. ಪ್ರವರ್ಗ 1ರಲ್ಲಿಯೇ 147 ಜಾತಿಗಳಿದಾವೆ. ಇವೆಲ್ಲವನ್ನು ಕಡೆಗಣಿಸಿ ತರಾತುರಿಯಲ್ಲಿ ಅನುದಾನ ಮಂಜೂರು ಮಾಡಿದ್ದೇಕೆ ಎಂಬ ಅನುಮಾನ ಕೂಡ ಮೂಡಿದೆ. ಇದು ಅಹಿಂದ ವರ್ಗಕ್ಕಲ್ಲ, ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯನವರ ಜಾತಿಗೆ ಕೊಡಲಾಗಿದೆ. ಅಹಿಂದ ವರ್ಗ ಅನ್ನುವಂಥದ್ದು ತಪ್ಪೇ ಇಲ್ಲಿ ಹೇಳಿದ್ರೆ, ಯಾಕೆಂದ್ರೆ ಹಿಂದುಳಿದ ವರ್ಗಗಳಿಂದ ಆ ಇಲಾಖೆಯಿಂದ ಕೊಡಲಾಗಿದೆ. ಅಲ್ಪಸಂಖ್ಯಾತಕ್ಕೂ ಏನಿಲ್ಲ, ದಲಿತ ಸಮುದಾಯಕ್ಕೂ ಏನೂ ಇಲ್ಲ. ತಮ್ಮ ಸಮುದಾಯಕ್ಕೆ, ತಮ್ಮ ಕುರುಬ ಸಮುದಾಯಕ್ಕೆ ಮಾತ್ರ ಕೊಡಲಾಗಿರುವಂಥದ್ದು. ಅಹಿಂದ ವರ್ಗಕ್ಕೆ ಅಂತಲೂ ತಪ್ಪಾಗಿ ತಿಳ್ಕೊಬೇಡಿ ನೀವು. ಅಹಿಂದ ವರ್ಗಕ್ಕಲ್ಲ ಇದು, ಸಿದ್ದರಾಮಯ್ಯನವರ ಜಾತಿಗೆ ಮಾತ್ರ. ಸಿದ್ದರಾಮಯ್ಯನವರ ಜಾತಿ ಕುರುಬ ಸಮುದಾಯಕ್ಕೆ ಕೊಡಲಾಗಿದೆ. ಮೇನ್ ಆಗಿ ನ್ಯೂಸ್ 18ಗೆ ಸಿಕ್ಕಿರುವಂಥದ್ದು ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಡಿಕೆಶಿ ಸಿಎಂ ಆಗುವಂತ ಒಂದು ದಿನ ಮೊದಲು ಅನುದಾನ ರಿಲೀಸ್ ಮಾಡಲಾಗಿದೆ. 71.85 ಕೋಟಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ತಿಮ್ಮೇಗೌಡ್ರೆ, ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಕೊಡಲಾಗಿರುವಂಥದ್ದು, ಅದರಲ್ಲೂ ಸ್ಪೆಷಲಿ ತಮ್ಮ ಸಮುದಾಯಕ್ಕೇನೆ ಬಹುತೇಕ ಪಾಲು ಅನುದಾನವನ್ನ ಕೊಡಲಾಗಿದೆ. ತಮ್ಮ ಸಮುದಾಯದ ಋಣವನ್ನ ತೀರಿಸುವಂತ ಕೆಲಸವನ್ನ ಕಡೆಯ ಹಂತದಲ್ಲಿ ಮಾಡಿದ್ರ ಅಂತ? ಋಣ ಅನ್ನೋದಕ್ಕಿಂತ ಮುಖ್ಯವಾಗಿ ತಮ್ಮ ಸಮುದಾಯದ ಸಂಘ ಸಂಸ್ಥೆಗಳ ಬೇಡಿಕೆ ಏನಿದೆ ಅದನ್ನು ಈಡೇರಿಸುವಂಥ ಒಂದು ಕೆಲಸವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರ ಅಂತ. ಯಾಕಂತ ಹೇಳಿದ್ರೆ ಸಹಜವಾಗಿ ತಮ್ಮ ತಮ್ಮ ಸಮುದಾಯಗಳು ಒಂದು ಸಮುದಾಯ ಭವನವನ್ನು ಕಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಮೊರೆ ಹೋಗಿದ್ರು. ಅದರಂತೆ ನಾನು ಇನ್ನೂ ಕೂಡ 5 ವರ್ಷದ ಅಧಿಕಾರದಲ್ಲಿ ಇರ್ತೀನಿ, ಹೀಗಾಗಿ ರಿಲೀಸ್ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆನ, ಎಸ್ಪೆಷಲ್ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥ ಕುರುಬ ಸಮುದಾಯದ ಸಂಘಟನೆಗಳಿಂದ ಸಮುದಾಯ ಭವನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಕಳಿಸಿಕೊಟ್ಟಿದ್ರು. ಅವತ್ತು ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ಪ್ರವಾಸವನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟು ಬಂದಿದ್ರು. ಆದರೆ ಯಾವಾಗ ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ ಏನು ಪದತ್ಯಾಗದ ಸುಳಿವು ಬಂತೋ, ಈ ನೆಲೆಯಲ್ಲಿ ಅಲರ್ಟ್ ಆದಂಥ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೂ ಮುನ್ನ ಒಂದು ದಿವಸ ಮುಂಚಿತವಾಗಿ ಸುಮಾರು 71.85 ಕೋಟಿ ಅನುದಾನವನ್ನು ಏನು ಸುಮಾರು 155 ಸಂಘ ಸಂಸ್ಥೆಗಳಿಗೆ ರಿಲೀಸ್ ಅನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅದರಲ್ಲಿ ಬಹುತೇಕ 89 ಸಂಘ ಸಂಸ್ಥೆಗಳು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಎಸ್ಪೆಷಲಿ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೂ ಕೂಡ 50 ಲಕ್ಷ ಹಣವನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು 136 ಕೋಟಿ ಅನುದಾನವನ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಅಭಿವೃದ್ಧಿ ಕಾಮಗಾರಿ ಅಂದ್ರೆ ಎಸ್ಪೆಷಲಿ ಸಮುದಾಯ ಭವನ ಸಂಘ ಸಂಸ್ಥೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು. ಈ 136 ಕೋಟಿ ರೂಪಾಯಿ ಅನುದಾನವನ್ನ ಇದೀಗ ಅದರಲ್ಲಿ 52% 52% ಅಷ್ಟು ಅನುದಾನವನ್ನ ಕೇವಲ 3-4 ಸಮುದಾಯಗಳಿಗೆ ಹಂಚಿಕೆಯನ್ನ ಮಾಡಿರ್ತಕ್ಕಂಥದ್ದು ಇದೀಗ ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 155 ಸಂಘ ಸಂಸ್ಥೆಗಳಲ್ಲಿ 89 ಸಂಘ ಸಂಸ್ಥೆಗಳು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಎಸ್ಪೆಷಲಿ ಕನಕ ಸಮುದಾಯ ಭವನಗಳು, ಕಾಳಿದಾಸ ಸಂಘ ಸಂಸ್ಥೆಗಳು, ಈ ರೀತಿಯಾದಂತಹ ಒಂದು ಸಂಘ ಸಂಸ್ಥೆಗಳೇನಿದೆ ಕುರುಬ ಸಮುದಾಯದ ಸಂಘ ಸಂಸ್ಥೆಗಳು, ಅವುಗಳಿಗೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪವೂ ಕೂಡ ಇದೀಗ ಕೇಳಿಬಂದಿರ್ತಕ್ಕಂಥದ್ದು. ಸೊ ಹೀಗಾಗಿ ಪದತ್ಯಾಗಕ್ಕೂ ಮುನ್ನ ಎಲ್ಲೋ ಒಂದು ಕಡೆಗೆ ಸಿದ್ದರಾಮಯ್ಯನವರು ತಮ್ಮ ಸಮುದಾಯದ ಸಂಘ ಸಂಸ್ಥೆಗಳ ಬೇಡಿಕೆ ಏನಿದೆ ಅದನ್ನ ಈಡೇರಿಸುವಂತ ಒಂದು ಕೆಲಸವನ್ನ ಮಾಡಿದ್ರ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಧನ್ಯವಾದ ತಿಮ್ಮೇಗೌಡರು, ನಿಮ್ಮೆಲ್ಲ